ಮೇಲಿನ ಮೂರಕ್ಕೂ ಉತ್ತರ 1861ರಲ್ಲಿ ಎಎಸ್ಐ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪಿಸಿದ ಮೇಜರ್ ಜನರಲ್ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರಾಗಿದ್ದಾರೆ. ಲಂಡನ್ನಿನಲ್ಲಿ ಸ್ಕಾಟಿಷ್ ಕವಿ ಅಲನ್ ಕನ್ನಿಂಗ್ ಹ್ಯಾಮ್ರ ಮಗನಾಗಿ ಹುಟ್ಟಿದ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ 19ರ ಪ್ರಾಯದಲ್ಲಿ ಭಾರತಕ್ಕೆ ಬಂದರು. ಬ್ರಿಟಿಷ್ ಸೇನೆಯ ಕಲ್ಕತ್ತಾ ಇಂಜಿನಿಯರ್ಸ್ ಸೇರಿದ್ರು. ಅಲ್ಲಿ ಮೇಯರ್ ಆಗುವ ಹೊತ್ತಿಗೆ ಅವರಿಗೆ ಭಾರತೀಯ ಪುರಾತತ್ವದ ಆಸಕ್ತಿ ಹೆಚ್ಚಿತು. ಕೆಲಸ ಆರಂಭಿಸಿದ ಅವರು 1861ರಲ್ಲಿ ಭಾರತೀಯ ಪುರಾತತ್ವ ಸರ್ವೆ ಸಂಸ್ಥೆಯನ್ನು ಸ್ಥಾಪಿಸಿದರು. ವೈದಿಕದಡಿ ಮುಚ್ಚಿ ಹೋಗಿದ್ದ ಬುದ್ಧ ಕ್ಷೇತ್ರಗಳನ್ನೆಲ್ಲ ಅಗೆದು ತೋರಿಸಿದ್ರು. ಸಾರನಾಥ, ತಕ್ಷಶಿಲಾ, ನಲಂದ, ವೈಶಾಲಿ, ಶ್ರಾವಸ್ತಿ, ಕೋಸಂಬಿ ಎಲ್ಲ ಅವರು ಅಗೆದು ಬಗೆದು ತೆಗೆದದ್ದೇ ಆಗಿದೆ. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಒಟ್ಟು 725 ಭಾರತೀಯ ಪುರಾತತ್ವ ನೆಲೆಗಳ ಅಧ್ಯಯನ ಮಾಡಿದ್ರು. ಇವರ ಶಿಷ್ಯರು ಮರೆತು ಹೋಗಿದ್ದ ಸಿಂಧೂ ನಾಗರಿಕತೆ ಅಗೆದಿತ್ತರು. ಶಾಸನ ಓದಿ ಅಶೋಕ ಎಂಬ ಮಹಾನ್ ಚಕ್ರವರ್ತಿ ಇದ್ದುದನ್ನು ಹೇಳಿದ್ರು. ಹಣವಿಲ್ಲದೆ ಕೆಲಕಾಲ ಎಎಸ್ಐ ಮುಚ್ಚಿದರು. ಮುಂದಿನ ವೈಸರಾಯ್ ಲಾರ್ಡ್ ಮೇಯೋ ಅದನ್ನು ಮತ್ತೆ ಆರಂಭಿಸಿದ್ರು. Pull up the flicks and I take it on gear. Pull up the hands and I feel more beer. I dig a don. I sick a don. Take it on the roll and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.